ದೇವರ ಸೇವೆಯ ಕಾಲವಿದೋ ನಿಜ, ದೇವರ ಸೇವೆಯ ಕಾಲವಿದೋ ನಿಜ. ವಿಶೇಷ ಗೀತೆಯನ್ನ ಹಾಡಿದ ಬೋಧಕರಿಗೆ ಧನ್ಯವಾದಗಳು. ಈ ಒಂದು ಸಮಯದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ದೈವಿಕ ಮನ್ನವನ್ನ ಬಡಿಸತಕ್ಕಂಥವ್ರು ಹಿರಿಯ ಬೋಧಕರಾದ SD ಸಾಲಮನ್ ರವರು ಬೋಧಕರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಹೃದಯ ಪೂರ್ವಕವಾಗಿ ದೈವಿಕ ಮನ್ನವನ್ನ ಬಡಿಸಲು ಸ್ವಾಗತಿಸುವಂತಹಳಾಗಿದ್ದೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರಗಳಾಗಲಿ. ಈ ಅವಕಾಶವನ್ನ ದಯಪಾಲಿಸಿಕೊಟ್ಟಿರ್ತಕ್ಕಂಥ ದೇವರಿಗೆ ಹಾಗೂ ಬೋಧಕರಂತ ಎಂ ರಾಜುರವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಒಂದು ಉತ್ತಮವಾದಂತ ರಾಗವನ್ನ ಹಾಡಿರ್ತಕ್ಕಂಥ ಪಾಸ್ಟರ್ ಜಾನ್ಸನ್ ಯೇಸುದಾಸ್ ಅವರಿಗೂ ಕೂಡ ನಾನು ಧನ್ಯನಾಗಿದ್ದೇನೆ. ಈ ದಿನ ನಾನು ಆರಿಸಿಕೊಂಡಿರ್ತಕ್ಕಂಥ ಸತ್ಯವೇದದ ಭಾಗವು ಸ್ವಲ್ಪ ಹೊತ್ತು ಶಿರೋನಾಮೆ ಏನಪ್ಪಾ ಅಂತ ಹೇಳಿದ್ರೆ, ರನ್ನಿಂಗ್ ಅಹೆಡ್ ಆಫ್ ಗಾಡ್. ರನ್ನಿಂಗ್ ಅಹೆಡ್ ಆಫ್ ಗಾಡ್, ದೇವರ ಯೋಜನೆಗಿಂತ ಮುಂಚೆ ಹೋಗುವುದು ಎಂಬುದಾಗಿ. ಇದು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಾಗಬಹುದು ನಾವು ಯಾವ ವಿಷಯಗಳನ್ನ ಮಾತಾಡ್ಬಹುದು ಅಂತ ಹೇಳಿ. ಇದು ಒಂದು ಆದಿಕಾಂಡದ 16ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಒಂದು ವಾಕ್ಯ ಆಗಿದೆ. ಆದಿಕಾಂಡದ 16ನೇ ಅಧ್ಯಾಯದಲ್ಲಿ ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಸಾಕಷ್ಟು ಸಾರಿ ಇದನ್ನ ಪ್ರಸಂಗ ಮಾಡಿರ್ಬೋದು, ಕೇಳಿರುವಂತವ್ರು ಇದ್ದೇವೆ, ನಾವು ಪ್ರಸಂಗಗಳನ್ನ ಮಾಡಿರ್ತಕ್ಕಂಥವ್ರು ಇದನ್ನ ನಾನು ಯಾವ ರೀತಿಯಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, 3 ತರವಾದಂತ ಸಮಸ್ಯೆಗಳನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. 3 ಸಮಸ್ಯೆಗಳು. ಇಲ್ಲಿ 3 ವ್ಯಕ್ತಿಗಳಿದ್ದಾರೆ, 3 ಕ್ಯಾರೆಕ್ಟರ್ಸ್ ಅಥವಾ 3 ವ್ಯಕ್ತಿಗಳು. ಆಮೇಲೆ ಈ 3 ತರವಾದಂತ ಸಮಸ್ಯೆಗಳನ್ನ ನಾವು ನೋಡೋಣ. ಮೊದಲನೇದಾಗಿ ಈಗ ನಮ್ಗೆಲ್ಲರೂ ಕೂಡ ಗೊತ್ತಿದೆ, ಅಬ್ರಾಹ್ಮನ ಸಂತತಿಯಲ್ಲೇ ನಿಮಗೆ ಮಕ್ಕಳಾಗ್ತದೆ ಅಂತ ಹೇಳಿ ದೇವರು 15ನೇ ಅಧ್ಯಾಯದಲ್ಲಿ ಸುಮಾರು ಸಾರಿ ಆ ವಚನಗಳನ್ನ ನಾವು ಕಾಣ್ತೇವೆ. 15ನೇ ಅಧ್ಯಾಯದ 5ನೇ ವಚನದಲ್ಲಿ, ಇಡೀ 5ನೇ ಅಧ್ಯಾಯದಲ್ಲಿ ಸುಮಾರು ಸಾರಿ ಆ ಪದಗಳಿದೆ. ನಿನ್ನ ಕುಟುಂಬದಲ್ಲಿ, ನಿನ್ನ ವಂಶದಲ್ಲಿ, ನಿನ್ನ ವಂಶವನ್ನ ನಾನು ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳಷ್ಟು ಹೆಚ್ಚಿಸ್ತೇನೆ ಎಂಬುದಾಗಿ ಸ್ವಾಮಿ ವಾಗ್ದಾನ ಮಾಡಿರ್ತಾನೆ. ಆ ವಾಗ್ದಾನಕ್ಕಾಗಿ ನಾವು ಕಾದುಕೊಂಡಿರುವಾಗ ಸ್ವಲ್ಪ ತಡ ಆಗ್ಬೋದು, ಆದ್ರೆ ದೇವರ ಪ್ರಸನ್ನತೆ ಅಥವಾ ದೇವರ ಪ್ರವಾದನ ವಾಕ್ಯಗಳು ಅಥವಾ ಭರವಸೆ ವಾಕ್ಯಗಳು ಯಾವತ್ತೂ ಕೂಡ ತಪ್ಪುವುದಿಲ್ಲ ಎಂಬುದಾಗಿ ನಾವು ಮನಗೊಂಡಂತ ಪಕ್ಷದಲ್ಲಿ ತಾನೇ ಎಲ್ಲವೂ ಸರಿ ಹೋಗ್ತಕ್ಕಂಥದ್ದಾಗಿದೆ. ಆದ್ರೆ ಇಲ್ಲಿ ಆಗ್ತಕ್ಕಂಥ ಈ ಒಂದು 3 ಸಮಸ್ಯೆಗಳನ್ನ ನೋಡಿ. ಮೊದಲನೇ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಈಗ ಮಕ್ಕಳು ಆಗದೆ ಇರತಕ್ಕಂತ ಒಂದು ಸನ್ನಿವೇಶ. ಇಲ್ಲಿ ಯಾರಾದ್ರೂ ಇದ್ದೀರಾ? ಯಾರು ಇಲ್ಲ ಕಾಣಿಸುತ್ತೆ. ಓಕೆ, ಇಲ್ಲಿ ಎಲ್ಲರೂ ಕೂಡ ಮಕ್ಕಳು ಇರ್ತಕ್ಕಂಥವ್ರು ಇರಬಹುದು ಅಂತ ನಾನು ನೆನೆಸಿದ್ದೇನೆ. ಅಂತ ಒಂದು ಪಕ್ಷದಲ್ಲಿ ಇಲ್ಲಿ ಏನ್ ಸಮಸ್ಯೆಗಳಾಗುವುದು ಎಂಬಂತದ್ದನ್ನ ಇಲ್ಲಿ ನಾವು ಆಲೋಚನೆ ಮಾಡಿ ಇವತ್ತು ನಮಗೆ ದೇವರು ಯಾವ ಒಂದು ವಿಚಾರಗಳನ್ನ ತಿಳಿಸ್ಕೊಡ್ತಿದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗೋಣ. ಹಾಗೂ ಪ್ರಾರ್ಥನೆ ಮಾಡಿರ್ತಕ್ಕಂಥವ್ರಿಗಾಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಓಕೆ, ಈ ಸಂದರ್ಭದಲ್ಲಿ ಮೊದಲನೇ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಕನ್ಫ್ಯೂಷನ್. ಇವತ್ತು ಈ ಕನ್ಫ್ಯೂಷನ್ ಎಂಬುದಾಗಿ ನೀನು ತಳಮಳ ಅಂತ ಹೇಳ್ಬೋದಾ? ಓಕೆ, ಒಂದು ತಳಮಳ. ಈ ಮನೆಯಲ್ಲಿ ಈಗ 3 ವ್ಯಕ್ತಿಗಳಿದ್ದಾರೆ. 3 ವ್ಯಕ್ತಿಗಳು ಯಾರು? ಅಬ್ರಹಾಮ ಮತ್ತು ಸಾರ ಮತ್ತು ಆಕೆ ದಾಸಿ ಹಾಗರಳು. ಇವ್ರು 3 ಮಂದಿ ಇರೋದಲ್ಲಿ. ಆತನ ಸೇವಕನಾದಂತ ಎಲಿಯೇಜರ್ನು ಅವನು ಯಾವಾಗ ಸರಿ ಬರ್ತಿದ್ದ, ಅದು ಬೇರೆ. ಓಕೆ, ಆ ವ್ಯಕ್ತಿಯನ್ನ ಸ್ವಲ್ಪ ದೂರ ಇಡೋಣ. ಆದ್ರೆ 3 ವ್ಯಕ್ತಿಗಳ ಬಗ್ಗೆ ಇಲ್ಲಿ ಈ ಕ್ಯಾರೆಕ್ಟರ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಅನೇಕ ಸಮಾಜಗಳಲ್ಲಿ
ಸಮಾಜ ಸಂಸ್ಕೃತಿಗಳಲ್ಲಿ ನಾವು ನೋಡ್ತೇವೆ, ಮಕ್ಕಳಿಲ್ಲದಿರುವಂತದ್ದು ಒಂದು ಶಾಪ ಎಂಬುದಾಗಿಯೂ ಕೂಡ ನಾವು ಕೇಳಿದ್ದೇವೆ. ಅವ್ರನ್ನ ಬಹಳ ಸ್ವಲ್ಪ ಕಠಿಣವಾದಂತ ಸಮಸ್ಯೆಗಳನ್ನ ಅವ್ರು ಎದುರಿಸ್ತಾರೆ. ಯಾಕಂದ್ರೆ ಬಂದವರೆಲ್ಲ ಎಷ್ಟು ಮಕ್ಕಳು